ನೋಡಪ್ಪ, ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಮ್ಮ ಮನೆ ಬಾಗಿಲಿಗೆ ಯಾವುದೇ ಪೊಲೀಸ್ ಅಧಿಕಾರಿಗೆ ಬರೋಂಗಿಲ್ಲ. ನೀನು ಮೆಟ್ಲಿಳಿದು ಅಲ್ಲಿ ಮಾತಾಡು, ನಮ್ಗೆ ಇಷ್ಟ ಆಗಲ್ಲ. ನೋಡಿ ಯಜಮಾನ್ರೆ, ನಮಗೆ ಕಂಪ್ಲೇಂಟ್ ಬಂದೈತೆ ನಿಮ್ಮ ಮೇಲೆ, ಆಯಿತಾ? ನಿಮ್ಮ ಮೇಲೆ ಅಂತಂದರೆ ನಿಮ್ಮ ಮೇಲಲ್ಲ, ನಿಮ್ಮ ಮಗನ ಮೇಲೆ. ನಿಮ್ಮ ಮಗನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ನಾನು. ದಯವಿಟ್ಟು ನಿಮ್ಮ ಮಗನಿದ್ರೆ ಹೊರಗಡೆ ಕಳಿಸಿ. ನಾನು ನಿಮಗೆ ಬೆಲೆ ಕೊಡ್ತಾಯಿಲ್ಲ, ನಿಮ್ಮ ವಯಸ್ಸಿಗೆ ಬೆಲೆ ಕೊಡ್ತಾಯಿದ್ದೀನಿ. ನಿಮ್ಮ ಮಗನ ಕರೆಸಿ ಈಚೆಗೆ, ಕರೆಸಿ ನಿಮ್ಮ ಮಗನ ಈಚೆಗೆ. ನನ್ನ ಮಗನಿಲ್ಲ, ಎಲ್ಲ ಹೋಗೋನೆ. ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಏನು ವಿಷಯ ಕಂಪ್ಲೇಂಟು? ಹಾಂ, ಏನು ತಪ್ಪು ಮಾಡೋ ನನ್ನ ಮಗನು? ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಏಯ್, ಏನೋ ಜಗ ಇದು? ಏನಿದು? ಹಾಂ, ನಮ್ಮ ಮನೆ ಬಾಗಿಲಿಗೆ ಯಾವ ಪೊಲೀಸು ಬರಬಾರ್ದು ಅಂತ ನಿನ್ಗೆ ಗೊತ್ತು ತಾನೆ? ಹೇಳ್ಬೇಕಾಗಿತ್ತಾನೆ ಮುಂಚೆನೆ. ಈ ಹುಡುಗನೇನೋ ಬಿಸಿ ರಕ್ತ, ಆ ಹುಡುಗನಿಗೇನು ತಿಳಿಯಲ್ಲ, ನಿಂಗೇನು ತಿಳಿಯಲ್ಲೇನು? ಏನಕ್ಕೋ ನಮ್ಮನೆ ಹತ್ರಕ್ಕೆ ಬಂದಿರೋದು? ಯಾರೋ ಜಗ ಕಂಪ್ಲೇಂಟ್ ಕೊಟ್ಟಿರೋದು? ನಾನೇ ಕಂಪ್ಲೇಂಟ್ ಕೊಟ್ಟಿರೋದು. ಏನು? ಎಷ್ಟು ಧೈರ್ಯ, ಎಷ್ಟು ಧೈರ್ಯ ನಮ್ಮ ಮೇಲೆ ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ? ಎಷ್ಟೋ ಧೈರ್ಯ ನಿನ್ಕ? ನಾವು ಎಷ್ಟು ದಿನ ಅಂತ ನೀವು ಮಾಡೋ ಕೆಲಸಗಳು ನೋಡ್ಕೊಂಡು ತಲೆ ಬಗ್ಸ್ಕೊಂಡಿರೋದು. ಅದಕ್ಕೆ ನನ್ನ ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಬೇಕು ಅಂತ ನಾನು ನನ್ನ ಮಗಳಿಬ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಏನೋ ನಿನ್ನ ಮಗಳಿಗೆ ಅನ್ಯಾಯ ಮಾಡಿರೋದು ನಾವು? ಏನು ಅನ್ಯಾಯ ಮಾಡಿರೋದು? ಯಾಕೆ ನಿಮ್ಮ ಮಗ, ಎರಡನೇ ಮಗ ಅತ್ಯಾಚಾರ ಮಾಡಿರೋದು ಮರ್ತೋಗ್ಬಿಟ್ರಾ ಜಗ್ಗಪ್ಪನ ಮಗಳ ಮೇಲೆ? ನೋಡಪ್ಪ ಹುಡುಗ, ನೀನಿನ್ನೂ ಚಿಕ್ಕ ಹುಡುಗನು, ಬಿಸಿ ರಕ್ತ. ನಿನಗೆ ಆಲೋಚನೆ ಮಾಡೋಷ್ಟು ತಾಳ್ಮೆ ಕೂಡ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು, ಇಲ್ಲಿಂದ ಹೊರಟೋಗ್ಬಿಡು. ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಬಿಸಿ ರಕ್ತ ಇದ್ರೇ ಕೆಲಸ ಮಾಡೋಕ್ಕಾಗೋದು. ರಕ್ತ ತಣ್ಣಗಾದ್ಮೇಲೆ ಕೆಲಸ ಮಾಡೋಕ್ಕಾಗಲ್ಲ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಿನ್ನ ಮಗನ ಈಚೆಗೆ ಕರಿ ನಿನ್ನ ಮಗನ ಈಚೆಗೆ. ಏಯ್, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀಯಾ ಅನ್ನೋದು ಗೊತ್ತಾ ನಿನ್ಕ? ಹಾಂ, ಯಾರು ನೀನು? ಯಾರು ನೀನು ನಮ್ಮ ಥರ ನರಮನುಷ್ಯನೇ, ದೇವರಲ್ಲ. ಅರ್ಥ ಮಾಡ್ಕೊಂಬಿಡು. ನಿನ್ನ ಮಗನ್ನ ಕರೆದೋದು ಸರಿ, ಇಲ್ಲ ಅಂತಂದರೆ ನಿನ್ನ ಹೇಳ್ಕೊಳಕ್ಕೆ ಜೈಲಿಗೆ ಹಾಕ್ತೀನಿ. ಕರಿ ನಿನ್ನ ಮಗನ್ನ. ಲೈ, ನೀನು ನಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನನ್ನನ್ನು ಮುಟ್ಟ ನೋಡೋಣ. ಶಿವನ ನಡಿಯ ಅದಕ್ಕೆ ಎತ್ಕೊಂಬರ್ತೀನಿ ನಡಿಯ. ಏಯ್, ತಪ್ಪಾಗಿ ಮಾತಾಡ್ತಾ ಇದೀಯ ನೀನು. ನನ್ನ ಮಗನು ಏನು ಮಾತಾಡ್ತಾ ಇದೀಯಾ? ಏಯ್ ನಡಿಯ ಅಷ್ಟಂದ್ರ, ಆಗಿದ್ದಾಗಲಿ ನಡಿಯ. ಲೈ, ಬಿಡೋ ನನ್ನನ್ನ. ನನ್ನ ಮಗನ ಮುಂದೆನೇ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಚಾಲೆಂಜ್ ಆಗ್ತೀಯಾ? ಹಾಂ, ಲೇ, ನಾನು ಇಲ್ಲೇ ಇದ್ದೀನಿ, ಅವ್ರ ಅಪ್ಪನು. ನಾವು ತಪ್ಪು ಮಾಡಲ್ಲ ಲೇ, ನನ್ನ ಮಗನ ನನಗೆ ಹುಟ್ಟಿರೋದು ಲೇ. ಏಯ್ ನಡಿಯ ನೀನು. ಅಪ್ಪ, ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರಪ್ಪ. ಈ ವಿಷಯಕ್ಕೆಲ್ಲ ತಲೆ ಹಾಕ್ಬಾರ್ದು. ನಾನು ಹೇಳ್ದೆ ತಾನೆ ನೀನು ನಡಿಯಪ್ಪ ಅಂತ. ನಾನು ಮುಂದೆನೇ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರ್ಬೇಕೇನೋ? ಹಾಂ, ನಡಿಯ ನೀನು. ನಡಿಯೋ, ಬಾಪ ಬಾ. ನೋಡೋ, ನಮ್ಮ ಸುದ್ದಿ ನಿಂಗೆ ಇನ್ನೂ ಗೊತ್ತಿಲ್ಲ. ಮಾನವಾಗಿ ಬಿಟ್ಬಿಡು ನನ್ನ. ನಮ್ಮ ಸುದ್ದಿನೂ ಅಷ್ಟೇ ನಿಂಗೆ ಇನ್ನೂ ಗೊತ್ತಿಲ್ಲ. ಬಿಡೋ ಮಾತೇ ಇಲ್ಲ. ನಡಿಯ ಅಷ್ಟಂತ್ರ, ಅದ್ಯಾರು ಬರ್ತಾರೋ ಬರಲಿ ನಡಿಯ. ಅಲ್ಲ ನೋಡ ಜೀವನ ತುಂಬ ಇಲ್ಲ ಜೀವ. ಗಾಳಿ ಬಂದರೆ ಉದ್ರೋದನೆ ಇವ್ನು ನಮ್ಮ ಮೇಲೆ ಚಾಲೆಂಜ್ ಆಗ್ತಾನಲ್ಲ. ಲೇ ರಂಗ, ಏನೋ ಇದು? ಲೇ, ಯಜಮಾನ್ರು ಇಟ್ಕೊಂಡು ಹೋಗ್ಬಿಟ್ರಲ್ಲು. ಅದೇ ಲೇ, ಹೋಗೋ ಚಿಕ್ಕ ಯಜಮಾನ್ರು ಕೇಳೋಗೋ. ಹೇಳ್ತೀನಿ ಇರು. ಏ, ಹೋಗೋ ಬೇಗ ಹೇಳೋಗೋ ಚಿಕ್ಕ ಯಜಮಾನ್ರಿಗೆ. ಸರಿ ಇರು. ಯಜಮಾನ್ರೆ. ಏಯ್, ಯಾಕೋ ಹಿಂಗೆ ಬರ್ಕೊಂತ ಇದ್ದೀಯ? ಏನಾಯ್ತು? ಯಜಮಾನ್ರೆ, ದೊಡ್ಡ ಯಜಮಾನ್ರನ್ನ ಪೊಲೀಸರು ಇಟ್ಕೊಂಡೋದ್ರು ಯಜಮಾನ್ರೆ. ಏನು? ಹ್ಞೂ ಯಜಮಾನ್ರೆ, ದೊಡ್ಡ ಯಜಮಾನ್ರನ್ನ ಪೊಲೀಸರು ಇಟ್ಕೊಂಡೋದ್ರು ಯಜಮಾನ್ರೆ. ನಮ್ಮಪ್ಪನ್ನ ಪೊಲೀಸರು ಇಟ್ಕೊಂಡೋದ್ರಾ? ಕನ್ಸ್ ಕಾಣ್ತಾ ಇದೆಯೇನು? ಇಲ್ಲ ಯಜಮಾನ್ರೆ, ನಿಜವಾಗ್ಲೂ ಯಜಮಾನ್ರೆ, ದೊಡ್ಡ ಯಜಮಾನ್ರನ್ನ ಪೊಲೀಸರು ಇಟ್ಕೊಂಡೋದ್ರು. ಯಾವನವನು? ನಮ್ಮಪ್ಪನ್ನ ಮುಟ್ಟೋ ತಾಕತ್ತು ಯಾವನ್ಗೋದೆ? ಯಾವನವನು? ಜಗಪ್ನೇನು? ಇಲ್ಲ ಯಜಮಾನ್ರೆ, ಯಾರೋ ಹೊಸಬ್ರು ಹುಡುಗನು. ಹೊಸ ಹುಡುಗನು. ಯಾರೋ ಅದು? ನಂಗೆ ಗೊತ್ತಿಲ್ಲ ಯಜಮಾನ್ರೆ. ಸರಿ, ನೀನು ಹೋಗು. ಏಯ್ ಮಲ್ಲೇಶಿ, ಏನಣ್ಣ? ಏಯ್, ಬರ ಇಲ್ಲಿ. ಅಪ್ಪನ ಅವನು ಯಾರೋ ಹೊಸ ಇನ್ಸ್ಪೆಕ್ಟ್ರ್ ಬಂದವನಂತೆ, ಅರೆಸ್ಟ್ ಮಾಡೋನಂತೆ. ಏನು ಹೇಳ್ತಾ ಇದೆಯಣ್ಣ? ಹಾಂ, ಊನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಂತೆ. ನೋಡ, ನೀನು ಸ್ಟೇಷನ್ ಹತ್ರ ಹೋಗು, ನಾನು MLA ಹತ್ರ ಹೋಗಿ ಮಾತಾಡ್ತೀನಿ. ಅವ್ನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಪ್ಪನ ಅರೆಸ್ಟ್ ಮಾಡ್ತಾನೆ ಅವನು? ಬದ್ಮಾಶ್, ಎಷ್ಟು ಧೈರ್ಯ ಇದ್ರೆ ಅವನು ನಮ್ಮ ಅಪ್ಪನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ? ಹಾಂ, ಯಾರಂತ ಅವನು? ಯಾರು ಗೊತ್ತು? ಯಾರೋ ಹೊಸಬ್ನಿರ್ಬೇಕು, ಬಿಸಿ ರಕ್ತ ಪಾಪ. ಇನ್ನೂ ನಮ್ಮ ಬಗ್ಗೆ ಅವ್ನು ತಿಳಿದಿಲ್ಲ. ಇನ್ನೇನು ಮಾಡ್ತಾನೆ ಅವನು? ನಾನು MLA ಹತ್ರ ಹೋಗಿ ಫೋನ್ ಮಾಡಿಸ್ತೀನಿ. ಫಸ್ಟ್ ಹೋಗಿ ಅಪ್ಪನ ಮಾತಾಡ್ಸು. ಸರಿ ಆಯಿತು, ಫಸ್ಟ್ ಹೋಗಿ MLA ಹತ್ರ. ನಮ್ಮ ಬಗ್ಗೆ ತಿಳಿದೆ ನಮ್ಮ ವಿಷಯಕ್ಕೆ ಕೈ ಹಾಕಿದ್ಯಾ? ಇದೇ ಫಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಏನೋ ತಿಳಿದಿರ ನಮ್ಮ ಅಪ್ಪನ ಮುಟ್ಟಿರೋದಕ್ಕೆ. ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನೀನು ಈ ಭೂಮಿ ಮೇಲೆ ಇರೋದೇ ಇಲ್ಲ.
ಲೇ ಭದ್ರಾ ಭದ್ರಾ, ನೀವು ಮಾಡ್ತಾ ಇರೋ ಗನಂದಾರಿ ಕೆಲಸಕ್ಕೆ MLA ಹತ್ರಕ್ಕೆ ಹೋಗ್ಬೇಕಾಯ್ತೇನೆ ಎತ್ಕೊಂಡು. ಹಾಂ ನೋಡಪ್ಪ ದೊಡ್ಡ ಮನುಷ್ಯ, ನೀನು ಈ ವಿಷಯಕ್ಕೆ ತಲೆ ಹಾಕ್ಬೇಡ ನೀನು ಈ ವಿಷಯಕ್ಕೆ. ನಿನ್ನ ಮಗಳು ಯಾವತ್ತು ನಾವೆಲ್ಲ ಬೇಡ ಅಂತ ತೋರ್ತಿ ಯಾವನಿಂದ ಓಡೋದ್ಲು ಆವತ್ತೇ ಈ ಮನೆಗೂ ನಿಂಗೂ ಋಣ ಮುಗೀತು. ಏನೋ ನಮ್ಮ ಜೊತೆ ಹುಟ್ಟಿದೆಯಲ್ಲ ಅಂತ ನಿನಗೆ ನಿನ್ನ ಹೆಂಡತಿಗೆ ಜಾಗ ಕೊಟ್ಟಿದ್ದೀರಿ. ಬಾಯ್ ಮುಚ್ಕೊಂಡಿರ್ಬೇಕು ನೀನು. ನಾನು ಹೇಳಿದ ಮಾತು ಕೇಳೋ ಭದ್ರಾ, ನೀನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ರೀ ಏನಂತೆ ಹೋದ್ರು ಅವ್ರು ತಿತ್ತಿದ್ದೆಲ್ಲ ಮಾಮೂಲಿ ತಳ್ಳೆ ಕೆಲಸಗಳು ಅನ್ಭವಿಸ್ಕೊಂಡು ಬಿಡು. ಆ ಹುಡುಗನಿಗೆ ಏನೇನು ತೊಂದರೆ ಮಾಡ್ತಾರೋ ಏನೋ ಪಾಪ. ನೀನು ಸಂಧ್ಯೆಗೇನು ಈ ವಿಷಯ ಹೇಳಕ್ಕೆ ಹೋಗ್ಬೇಡ ಆಯಿತಾ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಎತ್ಬಿಡು. ತಿರ್ಗಿ ಅದನ್ನು ಭಯ ಇಟ್ಕೊಂಡಲ್ಲ ಅವಳು. ನೀವಾದ್ರೂ ಸ್ಟೇಷನ್ ಹತ್ರಕ್ಕೆ ಹೋಗ್ಬಿಟ್ಟು ಹೋಗ್ರಿ. ಇರು ನಾನು ಒಂದು ಅಜ್ಜೆ ಓಡ್ ಬರ್ತೀನಿ. ಇವ್ರು ಅದು ಯಾವಾಗ ಬುದ್ಧಿ ಕಲಿತಾರೋ ಏನೋ. ಎಂಥ ಕೆಲಸ ಆಗೋಯ್ತು. ಎಂಥ ಕೆಲಸ ಆಯಿತು. ನಾನು ಆ ಜಗ್ಗಪ್ಪನ ಮನೆ ಹತ್ರ ಕನಗೆ ಹೋಗಿ ಬರ್ತೀನಿ ತಡಿ. ಅವ್ರ ಮನೆಗೆಲ್ಲ ಇವ್ರು ಇರೋದು. ಅವ್ರ ತಾತನ ಕನ ಹೇಳ್ತೀನಿ ಇವ್ರು ಸರಿಲ್ಲಪ್ಪ, ಇವ್ರು ತಂಟೆ ಬೇಡ ಅಂತ. ಅವರು ನೀವು ಯಾರು ಏನು ಅಂತ ಕೇಳ್ತಾರೇನೋ. ಏನು ಮಾಡೋದು. ಇಲ್ಲ ಇವ್ರು ಬರಲಿ, ಇಬ್ಬರು ಹೋಗ್ಬಿಟ್ಟು ಬರೋಣ. ನೋಡ ಹುಡುಗ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಮಾನವಾಗಿ ಬಿಟ್ಬಿಡು ನನ್ನನ್ನು. ಇಲ್ಲ ಅಂತಂದರೆ ಅನ್ಯಾಯವಾಗಿ ಕೆಲಸ ಕಳ್ಕೊಂತೀಯ ನೀನು. ಬೀದಿಲಿ ಭಿಕ್ಷೆ ಬಿಡಬೇಕು ಆ ಥರ ಮಾಡ್ತೀನಿ ನಿನ್ನ ಕೆಲಸದಿಂದ ತೆಗ್ಸಿ. ತಾತ, ನಿನಗಿಷ್ಟು ವಯಸ್ಸಾಗಿ ನೀನೇ ಹಿಂಗೆ ಮಾತಾಡ್ತಾ ಇದೀಯ ಅಂದರೆ ಬಿಸಿರಾಗ್ತದನು. ನನಗೆ ಎಷ್ಟು ಕೆಚ್ಚಿರಬೇಡ. ಎಲ್ಲ ನೀನು ಭ್ರಮೆ ಅಷ್ಟೇ. ನನ್ನನ್ನು ಯಾರೂ ಕೆಲಸದಿಂದ ತೆಗಿಯೋಕ್ಕಾಗಲ್ಲ. ಏಯ್, ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇದೀಯ ನೀನು. ನಿನ್ನ ಹತ್ರ ಮಾಡ್ತೀನಿ, ನಿಮ್ಮ ಅಪ್ಪನ ಹತ್ರ ಮಾಡ್ತೀನಿ. ನೋಡ ಹುಡುಗ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. MLAಗಳೆಲ್ಲ ನನ್ನ ಕೈಯೊಳಗವ್ರೆ. ನಾನು ಇವಾಗ ಒಂದು ಫೋನ್ ಹಾಕಿದ್ದೀಯ ಅಂದರೆ ಬುಡದ ಸಮೇತ ನಿನ್ನ ಕೆಲಸ ಹಾರ್ಕೊಂಡು ಹೋಗ್ಬಿಡ್ತೈತೆ ಗಾಳಿ ಒಳಗೆ. ಹೌದಾ? ಮತ್ತೆ ಒಂದು ಫೋನ್ ಮಾಡು ನೋಡೋಣ. 5 ನಿಮಿಷದೊಳಗಡೆ ನಿನ್ನ ಫೋನ್ ಬರ್ತೈತಿರೋ MLA ಕಡೆಯಿಂದ. 5 ನಿಮಿಷ ತಡ್ಕೊಳ್ಳೋ. ಅಯ್ಯೋ ದಡ್ಡ ತಾತ, ನಾನು ಫೋನೇ ಬಳಸಲ್ಲ. ನನ್ನ ಹತ್ರ ಫೋನೇ ಇಲ್ಲ. ನಾನು ಫೋನ್ ಬಳಸೋದೇ ಇಲ್ಲ. ಜಗ್ಗ, ಏಯ್ ಲೇ, ನಿಂದೆ ಕಿತಾಪತಿ ಅಂತ ನನಗೆ ಗೊತ್ತೋ ಜಗ್ಗ. ನಿನ್ನಿಂದಂತೂ ನಾನು ಸುಮ್ಮನೆ ಬಿಡಲ್ಲೋ. ಅವ್ರದ್ದು ಏನು ಕಿತಾಪತಿ ಇಲ್ಲ. ಅವ್ರ ಕಿತಾಪತಿ ಮಾಡೋಂಗಿದ್ರೆ ಇಷ್ಟು ದಿನ ಕಾಯ್ತಾನೆ ಇರಲಿಲ್ಲ. ಅವ್ರ ಮಗಳ ಜೀವನ ಹಾಳು ಮಾಡ್ದಾಗೆ ನಿಮ್ಗೇನಾದರೂ ಮಾಡಬೇಕಾಗಿತ್ತು. ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡವ್ರೆ. ಅದಕ್ಕೆ ಇವಾಗ ನಾನು ಮಾಡ್ತಾ ಇದ್ದೀನಿ. ನಿಮ್ಗೇನು ಬೇಕೋ ಅದನ್ನೆಲ್ಲ ನಾನೇ ಮಾಡ್ತೀನಿ ತಾತ. ಡೋಂಟ್ ವರಿ ತಾತ. ನೀನು ವರಿ ಮಾಡ್ಕೊಂಬೇಡ. ನಾವು ಆರಾಮಾಗಿ ಇದ್ದೀರಿ. ನೀನು ಮಾತ್ರ ವರಿ ಮಾಡ್ಕೊಂಬೇಡ ತಾತ. ನಾನು ಆರಾಮಾಗಿ ಖುಷಿಯಾಗಿ ಇದ್ದೀನಿ. ನೀವೇ ಇಲ್ಲದೇ ಇರೋ ಟೆನ್ಷನ್ ತಗೊಂಡು ಕೂಗಾಡ್ತಾ ಇದ್ದೀರಾ, ಚೀರಾಡ್ತಾ ಇದ್ದೀರಾ. ನಾನು ನೋಡಿ ಎಷ್ಟು ಕೂಲಾಗಿ ಆರಾಮಾಗಿದ್ದೀನಿ. ನೋಡು, ನೀನು ನನ್ನನ್ನು ಎದುರಾಕೊಂಡು ತಪ್ಪು ಕೆಲಸ ಮಾಡ್ತಾ ಇದೀಯಾ. ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತ ಇದೀಯಾ. ನನ್ನ ಜೀವನ ನಾನೇ ಹಾಳು ಮಾಡ್ಕೊತಾ ಇದ್ದೀನ ತಾತ. ನಗ್ತಾ ಇರೋದಲ್ಲ, ಇದೇ ಜಾಗದಾಗ ಕುತ್ಕೊಂಡು ನಾನು ಯಾಕಾದರೂ ಅವರನ್ನು ಮುಟ್ಟಿದ್ನೋ ಅಂತ ಅಳ್ಬೇಕು ನೀನು. ಅಂತ ಪರಿಸ್ಥಿತಿ ಬರ್ತೈತೆ. ಇದೇ ಜಾಗದಾಗೆ ಕುತ್ಕೊಂಡು ಅಳ್ತೀಯ ನೋಡು. ಓ ಭ್ರಮೆ ಅಲ್ಲ, ನಿಜ. ನನ್ನ ಜೀವನದಾಗೆ ಪೊಲೀಸ್ ಅನ್ನೋರು ಯಾರು ಬಂದು ನನ್ನನ್ನು ಮುಟ್ಟಿ ಅರೆಸ್ಟ್ ಮಾಡಿ ಕರ್ಕೊಂಬಂದು ಜೈಲಿಗೆ ಹಾಕಿರೋದೇ ಇಲ್ಲ. ನಿನಗೇನೋ ವಕ್ರ ಐತೆ, ಅದಕ್ಕೋಸ್ಕರ ನೀನು ಇಂಥ ಕೆಲಸ ಮಾಡಿದ್ಯಾ. ಕೈಲಾಗ್ದವರು ಮೈ ಪಚ್ಕೊಂಡ್ರಂತೆ. ಹಂಗಾಯ್ತು ತಾತ ನಿಮ್ಮ ಕತೆ. ಯಾಕೆ ತಾತ ಸುಮ್ಮನೆ ಟೆನ್ಷನ್ ತಗೊಂತೀರಾ? ಟೆನ್ಷನ್ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕೂಲಾಗಿ ಕೂತ್ಕೊಳ್ರಿ, ಏನು ಪರವಾಗಿಲ್ಲ. ಕಾಫಿ ಗಿಫಿ ಏನಾದರೂ ಕುಡಿತೀರಾ? ನಿನ್ನ ಕಾಫಿ ಯಾವನಿಗೆ ಬೇಕೋ? ಯಾವನಿಗೋ ಬೇಕೋ? ನನ್ನ ಮಕ್ಕಳು ಬರ್ತಾರ ಇರೋ. ನಿನ್ನ ಮಕ್ಕಳು ಬರಬೇಕು ಅಂತಾನಲ್ಲ ನಿನ್ನ ಕರ್ಕೊಂಬಂದು ಇಲ್ಲ ಹಾಕಿರೋದು ನಾನು. ಸುಮ್ಮನೆ ಕೂತ್ಕೊಳ್ಳಯ್ಯ, ದೂಸರ ಮಾತಾಡಬೇಡ. ಜಗಪ್ಪವ್ರೆ, ಊಟ ಆಯ್ತಾ? ಇನ್ನೂ ಇಲ್ಲ ಸಾಹೇಬ್ರೆ. ಹಂಗೆ ಊಟ ಮಾಡ್ಕೊಂಡು ನಿಮ್ಗೆ ಊಟ ತರೋಣ ಅಂತ. ತಗೊಂಬೋಗ್ರಿ. ನಾನು ಇವತ್ತು ಇಲ್ಲಿಂದ ಹೋಗಲ್ಲ. ತಾತನ ಕಾವಲಿರ್ಬೇಕು. ಒಂದು ಸೊಳ್ಳೆ ಸಹ ತಾತನ ಮೈ ಮೇಲೆ ಕುತ್ಕೊಬಾರ್ದು. ಆ ಥರ ಕಾವಲಿರ್ತೀನಿ ನಾನು ತಾತನಿಗೆ. ನೀನೇನೋ ನನಗೆ ಕಾವಲಿರೋದು? ಜಗಪ್ಪವ್ರೆ, ನೀವು ಹೋಗಿ ಊಟ ಮಾಡೋಗಿ. ಮುದುಕ ಸುಮ್ಮನೆ ಕೂತ್ಕೊಳ್ಳ. ಯಾಕಯ್ಯೋ ಹೋಯ್ದ್ರೆ ನ್ಯಾಯವಾಗಿ ಒಂದು 5 kg ಮಾಂಸ ಇಲ್ಲ. ಸುಮ್ಮನೆ ಕೂಗಾಡ್ತೀಯ. ಸುಮ್ಮನೆ ಕೂತ್ಕೊಳ್ಳೆ. ಕೂತ್ಕೊಳ್ಳಯ್ಯ, ಸುಮ್ಮನೆ ಮಾತಾಡಬೇಡ. ಇರೋ, ನಿನ್ನ ಕೆಲಸ ಬುಡದ ಸಮೇತ ಕಿತ್ತಾಕ್ತೀನಿರೋ. ಕಿತ್ತಾಕುವಂತೆ ಸುಮ್ಮನೆ ಕೂತ್ಕೋ. ಮುಂದುವರಿಯುವುದು